ತನ್ನ ಸೈನಿಕ ಸಾಧನೆಗಳಿಂದನೇ ಪ್ರಸಿದ್ಧನಾಗಿದ್ದವನು ಇಮ್ಮಡಿ ಪುಲಿಕೇಶಿ. ನಿಜವಾಗ್ಲೂ ಕನ್ನಡಿಗರಿಗೆ ಒಂದು ಐಡೆಂಟಿಟಿ, ಕನ್ನಡದ ಮೊದಲ ರಾಜಮನೆತನ ಕದಂಬರು ಅಂತ ಹೇಳ್ತೀವಿ. ಆದರೆ ಕನ್ನಡಿಗರು ಒಗ್ಗೂಡೋದಕ್ಕೆ ಸ್ಟಾರ್ಟ್ ಆದದ್ದೇ ಈ ಬಾದಾಮಿ ಚಾಲುಕ್ಯರ ಕಾಲದಿಂದ. ಸ್ಪೆಷಲಿ 1ನೇ ಪುಲಿಕೇಶಿ ಮತ್ತು ಅವನ ನಂತರ ಬರ್ತಕ್ಕಂಥ ಕೀರ್ತಿವರ್ಮ, ಮಂಗಳೇಶ ಮತ್ತು ಇಮ್ಮಡಿ ಪುಲಿಕೇಶಿಯಿಂದ. ಓಕೆ, ಈ ಇಮ್ಮಡಿ ಪುಲಿಕೇಶಿ 6,000 ಗಜಪಡೆಯನ್ನು ಹೊಂದಿದ್ದಂಥ ಹರ್ಷವರ್ಧನನ್ನು ಸೋಲಿಸ್ತಾನೆ. 6,000 ಗಜಪಡೆ ಇತ್ತು. ಈಗ ಹರ್ಷವರ್ಧನ್ ಅವನನ್ನು ಸೋಲಿಸ್ತಾನೆ. ಈ ಇಮ್ಮಡಿ ಪುಲಿಕೇಶಿ ಒಂದು 2-3 ಕಾರಣಗಳಿಗಾಗಿ ನನಗೆ ಬಹಳ ವಿಶೇಷ ಅನ್ನಿಸ್ತಾರೆ. 2-3 ಕಾರಣಗಳಿಗಾಗಿ. ಮೊದಲನೇ ಕಾರಣ ಏನಂತಂದರೆ, ಅವ್ರ ಚಿಕ್ಕಪ್ಪನಿಂದ ರಾಜ್ಯವನ್ನು ಪಡ್ಕೊಂಡಿದ್ದು. ಏನೂ ಇರಲಿಲ್ಲ ಮಂಗಳೇಶನ ಕಡೆಯಿಂದ, ಇವನ ಕಡೆ ಏನೂ ಇರಲಿಲ್ಲ. ಬಾಣವಾಡಿ ಅಂತ ಬರ್ತದೆ ಕೋಲಾರ ಕಡೆಗೆ. ಬಾಣವಾಡಿಯಲ್ಲಿ ಇದ್ದುಕೊಂಡು ಏನೂ ಬ್ಯಾಕಪ್ ಇರಲಾರ್ದೆ, ರಾಜ್ಯದಲ್ಲಿ ಯುವರಾಜನಿದ್ದಾಗ ಸೈನ್ಯವನ್ನು ಕಟ್ಟೋದು ಬೇರೆ, ಬ್ಯಾಕಪ್ ಇರಲಾರ್ದೆ ಅಲ್ಲಿದ್ದುಕೊಂಡು ಸೈನ್ಯವನ್ನು ಕಟ್ಟಿ ಬಂದು ಈತನ ವಿರುದ್ಧ ಹೋರಾಡಿ ಇವನನ್ನು ಸೋಲಿಸ್ತಾನೆ. ಚಿಕ್ಕಪ್ಪ ಮಂಗಳೇಶನನ್ನು ಸೋಲಿಸಿ ಅವನನ್ನು ಸಾಯಿಸ್ತಾನೆ. ಎಳ್ಪಟ್ಟು ಸಿಂಬಿಗೆ ಕದನದು. ಇದು ಒಂದು, ಅಲ್ಲಿಂದ ಜೀರೋದಿಂದ ಸ್ಟಾರ್ಟ್ ಆಗ್ತದೆ. ಇದು ಒಂದು. ಎರಡನೇದು ಏನಂತಂದರೆ, ಈ ನರ್ಮದಾ ನದಿ ಕಾಳಗದಲ್ಲಿ ಅವನನ್ನು ಸೋಲಿಸಿದ್ರು ಕೂಡ ಕನ್ನಡಿಗರ ವಿಶಾಲ ಹೃದಯ ಎಷ್ಟು ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಒಂದು ವೇಳೆ ಇಮ್ಮಡಿ ಪುಲಿಕೇಶಿ ಮನಸ್ಸು ಮಾಡಿದರೆ ಇಡೀ ಉತ್ತರ ಭಾರತವನ್ನು ಗೆಲ್ಲಬಹುದಿತ್ತು. ಯಾಕಂದ್ರೆ ನಾವೀಗ ಅಖಂಡ ಭಾರತ ಆಳಿದ ರಾಜರಲ್ಲಿ ಚಂದ್ರಗುಪ್ತ ಮೌರ್ಯ, ಅಶೋಕ, ಸಮುದ್ರಗುಪ್ತ ಅಂತೆಲ್ಲ ನೋಡ್ತೀವಿ. ಈಗ ಅವ್ರ ಸಾಲಿನಲ್ಲಿ ಸೇರೋದಕ್ಕೆ ಅವಕಾಶ ಇತ್ತು ಪ್ರಾಚೀನ ಕಾಲದಲ್ಲಿ. ಆದರೆ ಯುದ್ಧದಲ್ಲಿ ಹರ್ಷವರ್ಧನ ಸೋತರೂ ಕೂಡ ಅವನ ಜೊತೆಗೆ ಸ್ನೇಹ ಸಂಬಂಧವನ್ನು ಬೆಳೆಸ್ಕೊಂಡು, ನರ್ಮದಾ ನದಿಯಿಂದ ಆ ಕಡೆಗೆ ನೀನಿರಪ್ಪ, ಈ ಕಡೆಗೆ ನಾನಿರ್ತೀನಿ, ಇಬ್ಬರಿಗೆ ಇದು ಗಡಿ ಆಗಲಿ ಅಂತೇಳಿ ಅಲ್ಲಿಗೆ ಉಳಿದ್ಬಿಡ್ತಾನೆ ಇಮ್ಮಡಿ ಪುಲಿಕೇಶಿ. ಇದು ಎರಡನೇ ಅಂಶ ಇದು. ಓಕೆ, ಇನ್ನು ಮೂರನೇದು ಏನಂತಂದರೆ, ನಮ್ಮ ಭಾರತದ ಇತಿಹಾಸದೊಳಗೆ ನಾವು ಛತ್ರಪತಿ ಶಿವಾಜಿ ಮಹಾರಾಜರನ್ನು ನೌಕಾಪಡೆ ಪಿತಾಮಹ ಅಂತ ಕರಿತೀವಿ. ನಾ ಏನೋ ತಪ್ಪಂತ ಹೇಳಲ್ಲ. ಆದರೆ ಅವ್ರಿಗಿಂತ ಮುಂಚೆ ಚೋಳರು ಕೂಡ ನೌಕಾಪಡೆ ಕಟ್ಟಿದ್ರು. ಚೋಳರಿಗಿಂತ ಮುಂಚೆ ಬಲಿಷ್ಠ ನೌಕಾಪಡೆಯನ್ನು ಕಟ್ಟಿದಂಥ ರಾಜ ಭಾರತ ಇತಿಹಾಸದೊಳಗೆ ಯಾರಾದರೂ ಇದ್ದರೆ ಇಮ್ಮಡಿ ಪುಲಿಕೇಶಿ. ಬಲಿಷ್ಠ ನೌಕಾಪಡೆ 637 ಇಸ್ವಿ 637. ಆ ವರ್ಷ ಅರಬ್ಬರು ಈ ಬಾಂಬೆ ಸಮೀಪದ ಠಾಣಾ ಬಂದರ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿದಾಗ ಅರಬ್ಬರನ್ನು ಹಿಮ್ಮೆಟ್ಟಿಸಿದಂಥ ಇಮ್ಮಡಿ ಪುಲಿಕೇಶಿ ಆ ಬಾಂಬೆ ಸಮೀಪ ಒಂದು ಎಲ್ಪೆಂಟಾ ದ್ವೀಪ ಅಂತ ಬರ್ತದೆ. ಆ ಎಲ್ಪೆಂಟಾ ದ್ವೀಪದೊಳಗೆ ಬಲಿಷ್ಠ ನೌಕಾಪಡೆಯನ್ನು ಕಟ್ತಾರೆ. ಈ 3 ಕಾರಣಗಳಿಗಾಗಿ. ಅದರ ಜೊತೆಗೆ ಆ ಸುತ್ತಲಿನ ದೇವಾಲಯಗಳ ನಿರ್ಮಾಣಕ್ಕಾಗಿರ್ಬೋದು, ಬೇರೆ ಬೇರೆ ಕಾರಣಗಳಿಗಾಗಿ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಂಥ ಒಬ್ಬ ರಾಜ ಇಮ್ಮಡಿ ಪುಲಿಕೇಶಿ. ಆದರೆ ನನಗೇನಿಸ್ತದೆ, ಈಗ ಕೆಲವು ಜನ ಸಾಮಂತರಾಗಿದ್ದವರು, ಪಾಳೆಗಾರರಾಗಿದ್ದವರನ್ನು ಕೂಡ ನಾವಿವತ್ತು ಒಂದು ಹಂತದಲ್ಲಿ ನೋಡ್ತಾ ಇದ್ದೀವಿ. ಆದರೆ ಆ ಪಾಳೆಗಾರರಿಗೆ, ಸಾಮಂತರಿಗೆ ಸಿಕ್ಕಂಥ ಗೌರವ ಒಬ್ಬ ರಾಜನಾದಂಥ ಇಮ್ಮಡಿ ಪುಲಿಕೇಶಿಗೆ ಸಿಗಲಿಲ್ಲ. ಗೌರವ ಯಾಕೆ ಸಿಗಲಿಲ್ಲ ಅಂತಂದಾಗ, ಇಲ್ಲಿ ಏನಾಗಿದೆ, ಇವತ್ತು ವಾಸ್ತವ ಹೇಳ್ತಾ ಇದ್ದೀನಿ, ಸ್ಪೆಷಲಿ ಇನ್ ಕರ್ನಾಟಕ. ಆ ವ್ಯಕ್ತಿದು ಜಾತಿ ಗೊತ್ತಿತ್ತು ಅಂದರೆ ಆ ಟೈಮ್ನಾಗ ಅಟ್ಲೀಸ್ಟ್ ಆ ಜಾತಿಯವರಾದರೂ ಅವನನ್ನು ಮೇಲಕ್ಕೆತ್ತುವಂಥ ಪ್ರಯತ್ನ ಮಾಡ್ತಾರೆ. ಒಂದು ಸ್ಟ್ಯಾಚ್ಯೂ ಕೂಡಿಸ್ತಾರೆ ಅಥವಾ ಜಯಂತಿಗಳನ್ನು ಮಾಡ್ತಾರೆ. ಬಹುಶಃ ನನಗೇನು ಅನಿಸ್ತದೆ, ಇಮ್ಮಡಿ ಪುಲಿಕೇಶಿದು ಜಾತಿ ಗೊತ್ತಿರಲಿಲ್ಲ. ಇದು ಹಾರ್ಡ್ ಟ್ರುತ್ ಇದು.